ಬೆಳಗ್ಗೆ ಬಾ ಅಂತ ಹೇಳಿದೆ ಸುರೇಂದ್ರ, ಇನ್ನೂ ಇಲ್ಲಿ ಕಾಣ್ತಿಲ್ವಲ್ಲ? ಹಾಯ್ ವಿಜಯ್. ಹಾಯ್. ಬಂದು ತುಂಬಾ ಹೊತ್ತಾಯ್ತ ಗೆಳೆಯ. ಐ ಆಮ್ ವೆರಿ ಸಾರಿ ಗೆಳೆಯ. ಹಾಗೇನಿಲ್ಲ, ಈಗ ತಾನೇ ಬಂದೆ. ಇರಲಿ, ಏನು ಕರೆಸಿದ ವಿಷಯ? ಏನೂ ಇಲ್ಲ ಗೆಳೆಯ. ನೋಡು, ನನಗೆ ಅರ್ಜೆಂಟಾಗಿ ಬೇಕಾಗಿತ್ತು. ಹಾಸ್ಟೆಲ್ ಫೀಸ್ ಬೇರೆ ಕಟ್ಟಬೇಕು. ಇದೊಂದು ಸಲ ಕೊಟ್ಟು ಅದನ್ನೇ ಕಟ್ಕೊತೀಯಾ? ಇರಲಿ ಬಿಡಿ ಗೆಳೆಯ, ಆ ಶಕ್ತಿ ನನ್ನಲ್ಲಿ ಇದೆ ಎಂದು ಕೇಳ್ತೀಯ. ಈಗ ಸದ್ಯ ನನ್ನ ಹತ್ರ ಅಷ್ಟು ಹಣ ಇಲ್ಲ. ನಾಳೆ ಅಣ್ಣನಿಗೆ ಫೋನ್ ಮಾಡಿ ತರಿಸಿಕೊಡುವೆ. ಈಗ ಸದ್ಯ ನನ್ನ ಖರ್ಚಿನಲ್ಲಿ ಎಷ್ಟಿದೆ ನೋಡೋಣ. ಓಹೋ, 5,000 ರೂಪಾಯಿ ಇದೆ. ನಿನಗೆ 7,500, ನನಗೆ 7,500. ಅದರಲ್ಲಿ 50-50 ಮಾಡೋಣ. ಇದ್ದಪ್ಪ ಗೆಳೆತನಂದ್ರೆ. ನೋಡಿ ಗೆಳೆಯ, ನಮ್ಮಿಬ್ಬರ ಗೆಳೆಯ ಪ್ರಕಾಶ್ ನಿನ್ನನ್ನು ಮೀಟ್ ಆದ್ರೆ ಸ್ವಲ್ಪ ಮೀಟ್ ಆಗಿ ಹೇಳ್ತೀಯಾ? ಅವನು ಡಾಕ್ಟರ್ ಆಗವನು ಕಣೋ. ಅದನ್ನು ರಾತ್ರಿ ಸ್ಟಡಿ ಅಂತ ಇರ್ತಾನೆ. ಸರಿ, ಸಿಕ್ಕರೆ ಹೇಳಿ, ನಾನಿನ್ನು ಬರ್ತೀನಿ. ಥ್ಯಾಂಕ್ ಯು ಗೆಳೆಯ, ಹೋಗ್ಬಾ. ಬಾಯ್. ಜೈ. ಹೋಗು ಹೋಗು ಹುಂಬರನ ಮಗನೇ, ಹೋಗು. ನಿನಗೇನು ಗೊತ್ತು ಈ ಸುರೇಂದ್ರನ ಕಪಟ ನಾಟಕ? ನಿನ್ನ ಹತ್ತಿರ ಈಗೇನು ಇಸ್ಕೊಂಡಿತ್ತು? ನಾನು ಕಾಲೇಜ್ ಫೀಸ್ ಕಟ್ಟಲ್ಲ, ಕಾಲೇಜ್ಗೆ ಬರುವ ಬಣ್ಣ ಬಣ್ಣದ ಚಿಟ್ಟೆಗಳ ಜೊತೆ ಚೆಕ್ಕಂದಾಡಲು. ಅದು ನಿನ್ನಂತ ಹುಂಬರಿಗೆಲ್ಲೂ ಗೊತ್ತಾಗಬೇಕು. ಈ ಕಲಿಯುಗ ಈ ಸುರೇಂದ್ರವಂತರಿಗೆ ಮಾತ್ರ. ಚಂದ್ರು ಪಾತ್ರಧಾರಿ, ಸುರೇಂದ್ರ ಪಾತ್ರಧಾರಿ, ಪ್ರಕಾಶ್ ಪಾತ್ರ. ಚಂದ್ರು, ಸುರೇಶ್, ಪ್ರಕಾಶ್ ಈ ಮೂರು ಪಾತ್ರಧಾರಿಗಳು ವೇದಿಕೆ ಮೇಲೆ ಇರಬೇಕು. ಅನಿಲ್
ಕೊಡ್ತೀನಿ. ನೀನು ಬೇರೆ ಇಲ್ಲ, ನಾವೇನು ಬೇರೆ ಇಲ್ಲ, ನಮ್ಮ ಹುಡುಗಿ ಇದ್ದಂಗ ಅಂತಾರ ಅಷ್ಟ. ನಿನಗೆ ಏನಾರ ಬೇಕಾದ್ರೆ ನಮ್ಮ ಅಂಗಡಿ ಒಳಗಿನ ತಗೊಂಡು ಹೋಗು, ರೊಕ್ಕ ಯಾವಾಗ ಬೇಕಾ ಕೊಡು ಅಂತ. ಓ ಅಡ್ಡಾಡಿ ನಮ್ಗೆ ದೋಸೆ ಅದಕ್ಕ ಹೊರಗೆ ಅಡ್ಡಾಡೋದ ಸಾಕಾಗೈತ್ರಿ. ಇವನವನ ಇವ್ರೊಂದು ಹಿಂಗ ಯಾಕೆ ಮಾಡ್ತಾರ ಗೊತ್ತಾಗವಲ್ದು. ಏನ್ ನನ್ನ ಮೇಲೆ ಪ್ರೀತಿಯಿಂದ ಮಾಡಕತ್ತಾರೋ, ಏನ್ ಅನುಕಂಪದಿಂದ ಮಾಡಕತ್ತಾರೋ ಅದೆಲ್ಲ ಬಿಟ್ಟು ಈ ಫಿಗರ್ ನೋಡಿ ಹಂಗ ಮಾಡಕತ್ತಾರೋ ಯಾರಿಗ ಗೊತ್ತ್ರಿ. ಅದೆಲ್ಲ ಬಿಡ್ರಿ. ಇವನವನ ನಮ್ಮ ಮುದೋಡೆ ಅದನ್ನಲ್ರಿ, ಅವನ ಸಂಬಂಧ ಅಂತೂ ಸಾಕಾಗೋಗೈತಿ ಅಲ್ರಿ. ನಿಂತ್ರ ಉದುರ್ ಬಿದ್ದಂಗ ಅದಾನ, ನನಗ್ ಮದ್ವೆ ಹಾಕಣಂತ ಅವ ಏನ್ ಮಾಡಿ ಅವ್ನು ತಗೊಂಡನ. ಈ ಕಡೆ ಹರಿಯದ ಹುಡುಗರ ಕಾಟ ಬೇರೆ ಹೊರಗ್ ಬಂದ್ರ, ಮನ್ಯಾಗ ಹೋದ್ರ ನಮ್ಮ ಮಾವ ಮುದೋಡೆನ ಕಾಟ ಹೊಸದಾಗ ಒಂದು ಶುರು ಆಗೈತ್ರಿ. ನಮ್ ಟೇಲರ್ನ ಕಾಟ ಸಾಕಾಗೈತ್ರಿ ಅಪ್ಪ ಜೀವನ. ಬಂದ್ರ ಮಾವನ ಬುಲೆಟ್ ಗಾಡಿ, ಅವನ್ ಏನೈತಿ ಕೇಳಿ ತಿಳಿ ಕೇಳ ಪಡ 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 ಪಡ
ಅರಿಯ ಕುದರಿಗೆ ಹಾಕ್ಯಾಳ ಹುಡುಗಿ ಕೆಂಪನ ಡ್ರೆಸ್ ಮಾಡ್ತಾಳೆ ಬರಿ ಬರಿ ಬಂದ ಹತ್ತಿ ಬರ್ತಿದ್ದೆ ಹುಡುಗ ಹತ್ತರ ಬಸ್ ಬಂದ ಇಳಿತಿದ್ದೆ ಹುಡುಗ ಹತ್ತಿ ಬರ್ತಿದ್ದೆ ಹುಡುಗ ಹತ್ತರ ಬಸ್ ಬಂದ ಇಳಿತಿದ್ದೆ ಚಿಲ್ಲರ ಹುಡುಗಂತ ಮೊದಲೇ ಗೊತ್ತಿದ್ರು ಚಪ್ಪಾಳೆ ಹಾಕಿ ನಿನ್ನ ಸುಡುತ್ತೇನ ಪ್ರೀತಿಗೆ ಬೆಲೆ ಕೊಟ್ಟೇನಿ ಇದಕ್ಕಲ್ಲ ಎಲ್ಲ ಹಿಡ್ಕೊಂಡ್ ಇದೇನ್ರಿ ಈ ಹುಡುಗಿ ಯಾರಂತೇನೆ ಗಾರ್ಡನ್ದಾಗ ಗೊಂಬೆ ನಿಂತಾಗ ನಿಂತಾಳ ಏ ಸತ್ತಿ ಸತ್ತಿ ಸಂಪಿಗೆ ಹೂವಿನಂತೆ ನಿನ್ನ ಮೂಗು ತೊಂಡಿನ ಹಣ್ಣಿನಂತೆ ನಿನ್ನ ತುಟಿ ಸಿಂಹದ ಟಂಕ ತಗ್ಗು ದಿಮ್ಮಿ ತಿರುಗುವಂತೆ ನಿನ್ನ ಬಾಡಿ ಅಣ್ಣಾಗ ಪಪ್ಪಾಯಿ ಬಣ್ಣ ಆಹಾ ಈ ಚಂದ್ರನ ಚಲಿ ಯಾರು ಇರ್ಬೇಕಂತೀನಿ ಯಾರು ಹೆಂಗಾರ ಮಾಡಿ ನಮ್ ಮನೆಗೆ ಹಾಕಿಬೇಕಂತೀನಿ ರೀ ಮೇಡಮ್ ಯಾರು ನೀವು ಅಲ್ಲ ನಡು ಬಜಾರ್ದಾಗ ಹರ್ಯಾನ್ ಹುಡುಗಿ ಈ ನಮ್ಗೆ ಮೈ ಮುಟ್ಟಿ ಮಾತಾಡ್ಸಾಕತ್ತಿರಲ್ಲ ಯಾರು ನೀನು ನಿಮ್ಮ ಸಾಮಾನ್ ನಿಮ್ ಕಡೆ ಸಿಗಿಸುವ ಮೊದಲ ಅವ್ರದ ಉದ್ರಿ ಬೀಳಾಕತ್ತೈತಿ ಅದ್ರಾಗ ನಿಂದು ಒಂದ್ ತುರುಕದು ಇಲ್ಲಿ ಜಾಗ ಕುಲ್ಲ ಐತಿ ತುರುಕು ಇಲ್ಲಿ ಬೇಷ್ ಐತಿ ಸ್ವಲ್ಪ ನಾಚ್ತಾನ್ರಿ ಹುಡುಗ ಹಂಗ ಮಾಡ್ಬೇಡಿ ನನ್ನ ಹೆಸರು RMP ಡಾಕ್ಟರ್ ಚಂದ್ರ ಅಂತ ಅಂದಂಗ ನಿಮ್ಮ ಹೆಸರು ರಂಭಾ ಅಂತ ಪ್ರಸಿದ್ಧ ಜಾತಕ ಪಂಡಿತ ಹೇಳ್ತಾನಲ್ಲ ಸಾಂಬ ಶಿವ ಅನ್ನವನ ಮೂರನೇ ಹೆಂಡತಿ ಆಗಾಕಿ ನಾನ ಅಂದ್ರ ಬೇಸಾತು ಬಿಡ್ರಿ ಎದಕ್ಕ ಇನ್ನು ಮದುವೆ ಆಗಲ್ಲ ಸಾಲಕ್ಕ ಅಲ್ರಿ ಡಾಕ್ಟರ್ ಸಾಹೇಬ್ರ ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಯಾಕೆ ಬೇಷ್ ಆತು ಏ ಅದು ಹೇಳೋ ಮಾತಲ್ಲ ರೀ ಯಾಕ್ರಿ ನೀವು ತಿಳ್ಕೊಳ್ಳೋ ಮಾತು ಅಂದ್ರ ಅಂದ್ರ ಈ ಚಲವಾದ ಬಂಗಾರ ಅಂತ ಗೊಂಬಿನ ಮದುವೆ ಆಗೋದಕ್ಕ ಓಯ್ ಡಾಕ್ಟರ್ ನಾಲ್ಗೆ ಸ್ವಲ್ಪ ಸ್ವಚ್ಛ ಇಟ್ಟು ಮಾತಾಡಕ ಏನು ಬಾಯಿ ಬಂದಂಗ ಮಾತಾಡಕ್ ಹೋಗ್ಬೇಡ ಅಲ್ಲ ಕಂಡವ್ರಿಗೆ ಹಿಂಗ ಮದ್ವೆ ಆಗ್ತೀನಿ ಅಂತ ಹೇಳ್ಕೊಂತ ಹೋದ್ರ 4 ಮಂದಿ ಬಡದ ಕಳಿಸ್ತಾರ ನಿನಗ ಏ ಕಂಡವ್ರ ಹೆಂಗ್ ಕೇಳ್ತನ್ರಿ ಮತ್ತ ನೀವ್ ಚಂದ ಇದ್ರಂತ ಅದಕ್ಕ ಕೇಳ್ದೆ ನೋಡ ಮತ್ತೆ ಅಂದ್ರೆ ಏನು ನಿನ್ನ ಮಾತಿನ ಅರ್ಥ ಊರಾಗ ಯಾರ್ಯಾರು ಚಂದ ಕಾಣ್ತಾರ ಅವ್ರ ಮದ್ವೆ ಆಗ್ತೀನಿ ಅಂತ ಕೇಳ ಅನ್ನಂಗ ಆತ ಅದೇನ್ ಕೇಳ್ತನ್ರಿ ಮತ್ತ ನೀನ್ ಇಷ್ಟೊತ್ತಕ ಮಾತಾಡ್ರಿ ಮಾತ ನಿನ್ನ ನಡೀತ ನೋಡಿ ಅದಕ್ಕೆ ಕೇಳ್ದೆ ನೋಡ ಮತ್ತ ಅದೆಲ್ಲ ಇರ್ಲಿ ಬಿಡ್ರಿ ಈ ರೀತಿ ಮದುವೆ ಆಗ್ಲಾರ್ದಂಗ ಇದ್ದು ಈ ರೀತಿ ಮದುವೆ ಆಗ್ಲಾರ್ದಂಗ ಇದ್ದು ನಮ್ಮ ತರೇದ ಹುಡುಗರು ಬಾಯಾಗಿಂದ ಜೊಲ್ಲು ಸುರ್ಸಂಗ ಯಾಕೆ ಮಾಡ್ತಾರೆ ಅಂತೀನಿ
ಸುಮ್ಮನ ನಿಮ್ ಮಾವನ ಮದುವಾಗ್ರಿ ಅವಾಗ ನಮ್ಮಂತರ ಹುಡುಗರ ಕಾತನ ತಪ್ಪೈತ್ ನೋಡ ಮತ್ತ ನನಗೂ ಅದ ಆಸೆ ಐತ್ರಿ ಮದ್ವೆ ಆಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿನಿ ಆದ್ರೆ ಏನ್ ಮಾಡ್ಬೇಕು ಸರ್ಕಾರದವ್ರದ್ದು ಒಂದು ರೂಲ್ಸ್ ಐತಲ್ಲ ಅದು ಯಾವ ರೂಲ್ಸ್ ರೀ ನನಗೆ ಗೊತ್ತಿಲ್ಲಾರ್ದ ಹೊಸ ರೂಲ್ಸ್ ಗೊತ್ತಿಲ್ಲ ನಿಮಗ ಯಾವ್ದು ಗಂಡಿಗೆ 21 ಹೆಣ್ಣಿಗೆ 18 ಯಪ್ಪ ಅಷ್ಟು ಜನರ ಯಾಕೆ ಹೋಗ್ಬಾರಿ ಮರ ಜನ ಅಲ್ಲ ವಯಸ್ಸು ಇನ್ನು ಈಗ ನನಗೆ ಜಸ್ಟ್ 16 ಇನ್ನ 2 ವರ್ಷ ಬಾಕಿ ಐತಿ ಎದಕ್ಕೆ ಮದ್ವೆ ಆಗಕ್ಕ ಅಲ್ಲ ರಮ್ಮ ವಯಸ್ಸು 16 ಅಂತಿದೆ ಅನುಭವ ನೋಡಿದ್ರ 32 ಅನುಭವ ಹೇಳ್ತೀಯಲ್ಲ ಈ 32 ಅನುಭವ ನಮ್ಮ ಮಾವ ನನಗೆ ಹೇಳಿಕೊಟ್ಟ ಅದೇನ್ ಮಾಡೇನ್ರಿ ಏನಿಲ್ರಿ 32 ಅನುಭವ ನನಗೆ ಹೆಂಗ್ ಹೇಳ್ಕೊಟ್ಟಾನಂದ್ರ ಜಾತಕ ಹೇಳಿ ಏನು ಸಾಯಂಕಾಲ ಮನೆಗೆ ಬರ್ತಾನಲ್ಲ ಸಂಜೆ ಮುಂದ ಸಂಜೆ ಮುಂದ ಮತ್ತ ಸಂಜೆ ಮುಂದ ಏನ್ರಿ ನೀವು ಸಂಜೆ ಮುಂದ ಮತ್ತೆ ಏನ್ ಮಾಡ್ತಾನ ಅದರಿ ನಮ್ದು ಮಕ್ಕಳ ಮನೆ ಒಬ್ಬಾಕಿ ರಂಡಿ ಮುಂಡಿ ಸುಂದರವಾದಾಡ್ರಿ ನಾವು ನಾಕಿನ ಕೂಡ ಏನೇನೋ ಮಾತಾಡ್ತಿರ್ತಾನ ಊಟ ಆದ್ಮೇಲೆ ಊಟ ಆದ್ಮೇಲ ಮತ್ತ ಊಟ ಆದ್ಮೇಲ ಏನ್ರಿ ನೀವು ಊಟ ಆದ್ಮೇಲ ನಿಮ್ ಮಾವ ಏನ್ ಮಾಡ್ತಾನ ಹೇಳ್ರಿ ಹೆಂಗ ಮತ್ತ ಒಟ್ಟು ಹೇಳ್ಬೇಕಾ ಆ ಸೆರೆ ಅಂಗಡಿ ಸಂಘವದ ಅಲ್ಲ ಆಕಿನ ಮನೆಗೆ ಹೋಗಿ ಎಲ್ಲಾ ಮಾಡಿ ಮುಗಿಸಿ ಬರ್ತಾನ ಬಂದು ಎಲ್ಲ ನನ್ನ ಮುಂದೆ ಹೇಳ್ಕೊಂಡು ಕುಂದಿರ್ತಾನ ಏನ್ ಮಾಡಿ ಬರ್ತಾನ ಏನ್ ಹೇಳ್ತಾನ ಜಲ್ದಿ ಹೇಳ ನೋಡ ಮತ್ತ ನನ್ನ ಮನಸ್ಸು ತಡೆವಲ್ಲದ ಏನಿಲ್ರಿ ಅಲ್ಲಿ ಹೋಗಿ ಬಂದು ಬ್ರ್ಯಾಂಡಿ ಹೊಡ್ಕೊಂತ ಏನ್ ಇಬ್ಬರು ಹೆಂಡ್ರ ಬಿಟ್ಟು ಹೋದ್ರಲ್ಲ ನಾನು ಅವ್ರ ಜೊತೆಗೆ ಏನ್ ಸಂಸಾರ ಮಾಡಿರ್ಲಿ ಹಿಂದ ಆ ಹೆಂಡ್ರ ಜೊತೆ ಮಾಡಿ ಸಂಸಾರದ ಕತ್ತಿನ ನನ್ನ ಮುಂದೆ ಬೆಚ್ಚ ಬರ್ತಾನೆ ಹೇಳ್ಕೊಂಡು ಅಯ್ಯೋ ಇಷ್ಟೊತ್ತ ಕೇಳಿ ನಿನ್ ಕಥೆನೇನ ನೀವೇನ್ ತಿಳ್ಕೊಂಡಿದ್ರಿ ಇಷ್ಟೊತ್ತನ ಏ ನಾನು ಬ್ಯಾರೇನೆ ತಿಳಿದೆ ಬಿಡ್ರಿ ನಾ ತಿಳಿದು ಹೇಳಕ್ ಬರಂಗಿಲ್ಲ ಹೋಗ್ಲಿ ಬಿಡ್ರಿ ಡಾಕ್ಟರ್ ಸಾಬ್ರ ಈ ಉದ್ರಿ ಮಾತೆಲ್ಲ ಯಾಕ ನನಗೊಂದು ಸಮಸ್ಯೆ ಆಗಾಕತ್ತೈತ್ರಿ ಅದು ಯಾವ ಸಮಸ್ಯೆ ರೀ ಒಂದು ರಾತ್ರಿ 10 ಆದ್ರೂ ನಿದ್ದಿನ ಬರುವಂತ ಅದೆಲ್ಲ ಆಗೋದು ಕಾಮನ್ ಬಿಡ್ರಿ ನನಗೆ ಜಲ್ದಿ ನಿದ್ದೆ ಬರಂಗಿಲ್ಲ ಔಷಧಿ ಇದ್ರು ಕೊಡ್ರಿ ಇದೆಲ್ಲ ಆಗೋದು ಕಾಮನ್ ಯಾಕಂದ್ರ ಅರೇ ಹುಡುಗಿಯರಿಗೆ ಆಗ ರಾತ್ರಿ ಸಮಯಕ್ಕ ಸ್ವಲ್ಪ ಊಟ ಮಾಡ್ಬೇಕಂದ್ರ ಹಂಗ ಆತದ ನೀವು ರಾತ್ರಿ ಸ್ವಲ್ಪ ಊಟ ಮಾಡ್ತೀರೇನ್ರಿ ಸ್ವಲ್ಪ ರೀ ಒಂದು 3 ಚಪಾತಿ ಒಂದು ತಾಟ ಅನ್ನ 2 ಶೇಪ ಒಂದು ಬಾಳೆಹಣ್ಣ ಆಮೇಲೆ ಒಂದ್ ಚರಿಗೆ ನೀರ್ ಇಟ್ಟು ಯಪ್ಪ ಇದು ಸ್ವಲ್ಪ ನಾವು ಜಾಸ್ತಿ ಅಂದ್ರ 8 ಚಪಾತಿ 1.5 ತಾಟ ಅನ್ನ 3 ಶೇಪ 2 ಬಾಳೆಹಣ್ಣ 2 ಚರಿಗೆ ನೀರು ಅಂದ್ರ ನೀವು ಮನುಷ್ಯರ ಬೇಕಲ್ಲ ಬಿಡ್ರಿ ಯಾಕ್ರಿ ಎದಕ್ಕ ಏ ಇಷ್ಟು ಊಟ ಮನುಷ್ಯರು ಮಾಡಂಗಿಲ್ಲ ಮತ್ತೆ ಯಾರು ಮಾಡ್ತಾರ ದನಗಳು ಮಾಡ್ತಾವ್ರಿ ಡಾಕ್ಟರ್ ಸಾಹೇಬ್ರ ಇದು ನಂದಿನ್ನು ಕಡಿಮೆ ರೀ ನಮ್ಮ ಅಪ್ಪ ಡಬಲ್ ನಮ್ಮ ತ್ರಿಬಲ್ ನಮ್ಮ ಮುತ್ತ ಸಾಕ್ ಮುಂದಿಂದ ಹೇಳಕ್ ಹೋಗ್ಬೇಡ್ರಿ ನಿಮ್ದು ರಾಕ್ಷಸ ಅಂತ ಈಗ ಗೊತ್ತಾಯ್ತು ಯಾಕ್ರಿ ಸುಮ್ನೆ ನಿಂತು ಬಿಟ್ರಲ್ಲ ಸ್ವಲ್ಪ ನಿದ್ದಿ ಬರೋದು ಔಷಧಿ ಇದ್ರು ಕೊಡ್ರಿ ಇಲ್ಲ ಅಂದ್ರೆ ಹೇಳ್ರಿ ಮುಂದಿನ ಹುಡುಗರು ಕೊಡ್ತಾರ ಹಂಗ ಕೊಡಕ್ ಬರಂಗಿಲ್ರಿ ಮತ್ತೆ ಹೆಂಗ ಕೊಡ್ತೀರಿ ಚೆಕ್ ಮಾಡಿ ಕೊಡ್ಬೇಕಾತ ನೋಡ ಮತ್ತ ಚೆಕ್ ಮಾಡೇ ಬಿಡ್ರಲ್ಲ ಯಾರು ಬೇಡ ಅಂತಾರ ಮಾಡ್ದ ತಡಕ ಅಯ್ಯೋ ಒಂದ್ ನಮೂನೆ ಡಬ 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 ಒಂದು ನಮೂನೆ ಜುಮ್ಮು 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 ಈಗ ಗೊತ್ತಾಯ್ತು ಬಿಡ್ರಿ ನಿಮ್ಗ ಏನದು ನಂದು ನಂದು ಏನ್ ಗೊತ್ತಾಯ್ತು ನಿಮಗ ನನಗ
ಪ್ರೇಮ ರೋಗ ಬಂದೈತಿ, ಪ್ರೇಮ ರೋಗ. ಆ? ಪ್ರೇಮ ರೋಗ? ಮತ್ತ್ ಅದಕ್ಕೆ ಏನಾರ ಮದ್ದು ಇದ್ರು ಕೊಡ್ರಲ್ಲ. ಮದ್ದು ಮದಿನೇ ಮದ್ದು ನೋಡ. ಮತ್ತ ಹೆಂಗ್ರಿ ಅಂದ್ರ ಮದ್ವೆ ಆಗತ್ತನ್ಕ ರೋಗ ಒಟ್ಟ ಹೋಗುದಿಲ್ಲ ಏನ್ರಿ? ಸಾಧ್ಯನಿಲ್ಲ ನೋಡ. ಮತ್ತ ಹಂಗೇನ್ರಿ? ಮತ್ತ ಅಲ್ಲಿ ಕುಂತಾನಲ್ರಿ ಅವನಿಗೆ ಮದ್ವಿನಿಲ್ಲ ಮುಂಚಿನಿಲ್ಲ, ಅವ ಹೆಂಗ್ ಮಾಡಾಕತ್ತಿರ್ಬೇಕು? ಸಿಕ್ಕಲ್ಲಿ ಕಾಲ್ ಚಾಡ್ತೀನಿ ಅಂತ ನಮ್ಮ ಹೆಂಗ್ ಇದ್ದಿರ್ಬೇಕು? ಸಿಕ್ಕವ ಜಾಲಿ ಗಂಟೆಗಾದ್ರೂ ಹೋಗ್ತಾರ, ಅವ್ರ ದಂಡೆಗಾದ್ರೂ ಹೋಗ್ತಾರ. ಅವ್ನು ಇಲ್ಲ ಅವನಿಗೆ ಬರ್ಲಿಲ್ಲ ಅಂದ್ರೆ ಅವ್ರು ಯಾರು ಸಿಕ್ಕರು ನಾನು ಎಲ್ಲಿಯಾದ್ರೂ ಹೋಗ್ತದೆ. ನಿನ್ನ ಹಣೆ ಬರೀ ಇವತ್ತು ಬಂದು ಹುಡುಗರಿಗೆ ಗೊತ್ತಾಗೈತಿ ಹೆಂಗ್ ಕಂತು. ಅಲ್ಲ ಒಟ್ಟಿನಾಗ ಟೆಂಪರರಿ ಒಂದು ಏನಾರ ಔಷಧಿ ಇದ್ರು ಕೊಡ್ರಿ, ಮದ್ವೆ ಆಗೋ ತನಕ ಸ್ವಲ್ಪ ಏನಾರ ನಡಿ ಅಲ್ಲಿ ತನಕ ಕೊಡ್ತ ನಾಡ್ರ ಹತ್ರ ಬನ್ರಿ. ಬರ್ಲಾ? ಬರ್ರಿ ಹತ್ರ ಬನ್ರಿ, ಕುಂತ ಬರ್ರಿ. ಫುಲ್ ಹೊತ್ಕೊಂಡ್ ಹೋಗಂದ್ರ ಬಿ ನಮ್ಮೂರ್ ಕೆರೆಗೆ ಹಾಕಂದ್ರ ಬಿ ಹಾಕ್ತೇನೆ ನಾನು. ಆದ್ರೆ ಇವತ್ತು ನಿದ್ದೆ ಬರುತ್ತಿಲ್ಲ. ಹೋಗಿ ಮಲ್ಕ. ನಿದ್ದೆ ಬಂತು ಸರಿ, ಇಲ್ಲಂದ್ರ ಒಂದು ಫೋನ್ ಮಾಡು, ನಾನೇ ಬಂದು ನಿದ್ದೆ ಬರುವಂಗ ಮದ್ದು ಕೊಟ್ಟ ಬರ್ತ ನೋಡ. ಮತ್ತೆ ಬರುತ್ತಿಲ್ಲ ಗ್ಯಾರಂಟಿ? ಪಕ್ಕ ಬರ್ತದ. ಹಾಗಾದ್ರೆ ಹೋಗಲ್ಲ? ಹೋಗಿ ಬೈ. ಬಾಯ್ ಬಾಯ್, ಟಾಟಾ. ಅಂದ ನೋಡವ ಏನ ಅಂದ ನಿನಗೆ ನೋಡಲ್ಲ. ನಮ್ಮಲ್ಲೇ ಕಾಂತ್ಯ ಪಾಪ ನಮ್ಮ ಹುಡುಗ ಅಸಹ್ಯ ಮಾಡಾಕತ್ತೇನು? ನನಗ ನೀ ಏನು ನನಗೆ ತಿಂಡಿದ್ರ ಅಲ್ಲೇ ತಿಂಡಿ ಐತೆ. ಸುಮ್ಮನೆ
ನಿನಗ ಅಂದಲ್ಲ ಯಾವ ಹುಡುಗಡಿ ಅಲ್ಲೇ ಅನ್ನ ನಿನಗ ಅನ್ನೋದಿಲ್ಲ ಅನ್ನು ಒಟ್ಟ ಹೋಗೋದಿಲ್ಲ ನೀ ಅನ್ನ ಮಟ್ಟ ಇವತ್ತು ನಾನು ಆ ಮಟ್ಟ ಆಟ ಅನ್ನಾಗತ್ತನ್ರಿ ಹಿಡ್ಕೊ ಇವ್ನಿಗೆ ಊಟ ಏ ಈ ಹುಡುಗಿ ಬಲು ಬಡಗಿದ್ದಂಗ ಆಗ್ಬಿಡ್ರಿ ಇಂಥ ಮದ್ದು ಕೊಟ್ಟಕಂತ 18 ದಾಟ್ರ ಒಳಗ ಆರಿಸ್ಕೊಂಡು ಹೋಗಿ 18 ದಾಟಿನಲ್ಲ ಇರ್ತೈತಿ ಬ್ಯಾರೆನೇ. ಪಾರು ಪಾರ್ವತಿ ಏನ್ರಿ ಈಗ ಬಂದ್ರಾ ಯಾರು ನಾನು ಬೆಂಗಳೂರಿಗೆ ಹೋಗೋದಂತ ನನಗೆ ಒಬ್ಬಳಿಗೆ ಮನೆಯಲ್ಲಿ ಬೇಜಾರಾಗಿರ್ಬೇಕಲ್ಲ. ಅಯ್ಯಯ್ಯೋ ನೀವಿಲ್ಲದೆ ಆ ದಿನಗಳು ನೀವಿಲ್ಲದೆ ಈ ಮನೆ ನೀವಿರೋದಕ್ಕೆ ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ನೀವಿಲ್ಲದೆ ಈ ಮನೆಯಲ್ಲಿ ಕಾಲ ಕಳೆಯುವುದಂದ್ರೆ ಚಂದ್ರನಿಲ್ಲದ ಬೆಳದಿಂಗಳ ರಾತ್ರಿಯಂತೆ, ಸೂರ್ಯನಿಲ್ಲದ ಆ ಬೆಳಕಿನಂತೆ ರಾತ್ರಿಯಲ್ಲಿ ಬಣಗುಡ್ತಾ ಇತ್ತು ಈ ಮನೆ. ಅಷ್ಟಲ್ಲದೆ ನನಗೂ ತುಂಬ ಬೇಜಾರಾಗಿತ್ತು. ನನಗೂ ಅಷ್ಟೇ ಕಣೆ, ನೀನಿಲ್ಲದೆ ರಾತ್ರಿ ಎಲ್ಲ ನಿದ್ರೆನೇ ಬರ್ತದೆ. ನೀನಿಲ್ಲದ 4 ದಿನಗಳು 4 ಯುಗಗಳು ಬೆಳೆದಂಗಾಯ್ತು ನೋಡು ಕಣೆ. ರೀ ನೀವು ಮನೆಯಲ್ಲಿ ಇಲ್ಲದಿದ್ದಾಗ ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ನನ್ನನ್ನು ಓ 1000 ಕಷ್ಟಗಳು ಬಂದರೂ ತಪ್ಪು ಮಾಡಲಾರಂತ ಸಾಕ್ಷಾತ್ ಪರಶಿವನ ಹೆಂಡತಿ ಪಾರ್ವತಿ ನೀನು ತಪ್ಪು ಮಾಡೋದಂದರೂ ಸಾಧ್ಯವೇ? ಇರಲಿ, ತಪ್ಪು ಮಾಡಿದಾದಂತ ದೊಡ್ಡ ಸುದ್ದಿಗಳು. ಟ್ರೆಜರಿಯಲ್ಲಿ 1 ಲಕ್ಷ ರೂಪಾಯಿ ಹಣ ಇದೆ ಅಂತ ಹೇಳಿ ಅದನ್ನ ಲಾಕ್ ಮಾಡಿಕೊಂಡು ಚಾವಿ ನನ್ನ ಕೈಯಲ್ಲಿ ಕೊಡದೆ ನೀವು ಯಾಕೆ ಹೋದ್ರಿ. ಒಂದು ದಿನ ಅದೇ 1 ಲಕ್ಷ ಹಣವನ್ನು ನಾನು ದಾನವಾಗಿಯೇ ಕೊಡಬೇಕಾಗಿತ್ತು. ಆದ್ರೆ ದಾನವಾಗಿ ಕೊಡಲು ನನ್ನ ಹತ್ರ ಏನೂ ಇರಲಿಲ್ಲ. ಅದಕ್ಕೆ ನನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ನಾನು ದಾನವಾಗಿ ಅವರಿಗೆ ಕೊಟ್ಟು ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿರಿ, ನನ್ನ ಕ್ಷಮಿಸಿ. ದುಃಖ ಪಡಬೇಡ ಪಾರು. ನೋಡು, ನೀನು ಒಳ್ಳೆ ಕೆಲಸವನ್ನೇ ಮಾಡಿದಿ. ಆ ತಾಳಿ ಸರವನ್ನು ಅವನಿಗೆ ಕೊಟ್ಟು ಈ ಮನೆಯ ಮರ್ಯಾದೆಯನ್ನೇ ಉಳಿಸಿದೆ. ಪ್ಲೀಸ್, ಥ್ಯಾಂಕ್ ಯು ಕಣೆ. ನೋಡು, ಇಲ್ಲದ ನಿನ್ನ ಕತ್ತು ಹೀಗೆ ಬಣಬಣ ಅಂತಿದೆ. ಈಗಲೇ ನಾನು ಬಜಾರಕ್ಕೆ ಹೋಗಿ ತಾಳಿ ಸರವನ್ನು ತಂದು ಕರಳಿಗೆ ಕಟ್ಟುತ್ತೀನಿ. ನೀನೇನು ಚಿಂತೆ ಮಾಡಬೇಡ. ರೀ ನಿಂತ್ಕೊಳ್ಳಿ, ಆ ತೊಂದರೆ ನಿಮ್ಗೆ ಬೇಡ. ಈಗ ಆ ಕೆಲಸ ಕೂಡ ನಾನೇ ಮಾಡಿದ್ದೇನೆ. ಅಂದರೆ ಅದೇ ನಿಮ್ಮ ಸ್ನೇಹಿತರಿದ್ದಾರಲ್ಲ ಅವ್ರಿಗೆ ಹೇಳಿ ಮಂಗಲಕರವನ್ನು ನಾನೇ ತರಿಸಿದ್ದೀನಿ. ಹಾಗಾದರೆ ಕೊರಳಲ್ಲಿ ಕಟ್ಟಿಗೆ ನೋಡಿ, ಕಟ್ಟಿಡೋದಕ್ಕೆ ಮತ್ತೆ ಅದನ್ನ ಹಾಕೊಳ್ಳೋದಕ್ಕೆ ಅದೇನು ಆಟದ ಸಾಮಾನು ಅಂತ ತಿಳ್ಕೊಂಡಿದ್ದೀರಾ? ನೋಡಿ, ಗಂಡ ಹೆಂಡರ ಸಂಕೇತವಾಗಿ ಅದು ನನ್ನ ಪಾಲಿಗೆ ಮಾಂಗಲ್ಯಧಾರವಾಗಿದೆ. ಒಂದು ಹೆಣ್ಣು ಮುತ್ತೈದ ಸ್ಥಾನ ದೊರಕಿಸಿಕೊಟ್ಟಂತ ಮಾಂಗಲ್ಯವದು. ಹೆಣ್ಣಿನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ತಾಳ್ಕೊಂಡು ಹೋಗುವ ರೂಪವಾಗಿ ಈ ಮಾಂಗಲ್ಯ ದೊರಕಿತು. ನೋಡಿ, ಅದನ್ನು ಬಿಚ್ಚುವುದಾಗ್ಲಿ ಅದನ್ನು ಕಟ್ಟುವುದಾಗ್ಲಿ ಮಾಂಗಲ್ಯ ಕಟ್ಟಿದ ಆ ನಿಮ್ಮ ಕೈಯಲ್ಲಿದೆ ಹೊರತು ಬೇರೆಯವ್ರ ಕೈಯಿಂದ ಅದು ಸಾಧ್ಯವೇ ಇಲ್ಲ. ಅದಕ್ಕೆ ಆದ್ರೆ ನೀವೇ ಕಟ್ಟಬೇಕು ಅಂತ ದೇವ್ರ ಮುಂದೆ ಇಟ್ಟಿದ್ದೀನಿ. ಇರಿ, ಈಗಲೇ ತಗೊಂಡ್ಬರ್ತೀನಿ, ನೀವೇ ಹಾಕಿ ಅಂತ. ದೇವರೇ, ಇವಳನ್ನು ಹೆಂಡತಿಯನ್ನಲೇ ಅಥವಾ ದೇವತೆಯನ್ನು ಇಂಥ ಪತಿವೃತ್ತರು ಈ ಜಗತ್ತಿನಲ್ಲಿದ್ದರಿಂದಲೇ ಸಕಲ ಕಾಲಕ್ಕೆ ಬೆಳೆ ಬೆಳೆಯಾಗಿ ನಮ್ಮ ರೈತ ಮಾನವ ಕುಲದರು ಸಂತೋಷದಿಂದ ಕಾಲ ಕಳೆಯುತ್ತಿದ್ದೇವೆ.
ಕೈಯಾರಿ ನನ್ನ ಕೊರಳಿಗೆ ಹಾಕಿ. ರೀ, ಅಬ್ಬಾ ನನಗೆ ಈಗ ಸಮಾಧಾನವಾಯಿತು ನೋಡಿ. ಆಹಾ, ಸಾಕ್ಷಾತ್ ಪರಶಿವನ ಹೆಂಡತಿ ಪಾರ್ವತಿಯಂಗ ಕಾಣುತ್ತೆ ನೋಡಿ ನನ್ನ ಮುದ್ದಿನ ರಾಣಿ. ಆಹಾ, ನೀವು ಹೀಗೆ ಹೊಗಳ್ತಾನಂದ್ರೆ ಹೊಟ್ಟೆ ತುಂಬೋದಿಲ್ಲ. ಬನ್ನಿ, ಬೆಂಗಳೂರಿಂದ ನೀವು ಆಯಾಸವಾಗಿ ಬಂದಿದ್ರ, ನಿಮಗಾಗಿ ಸಿಹಿ ಅಡಿಗೆ ಮಾಡಿದ್ದೀನಿ, ಊಟ ಮಾಡಿದ್ರಂತೆ. ನನಗೆ ಆಸೆ ಬೇಡ ಕಣೆ. ಏನ್ರಿ ನೀವು ಯಾವಾಗ ನೋಡಿದ್ರೆ ನಿಮ್ಗೆ ಇದ್ರದೇ ಚಿಂತೆನಾ? ಸರಿ ಬಿಡಿ. ಛೀ, ಹೋಗ್ರಿಪ್ಪ. ಯಾವಾಗ ಬರೀ ಮುತ್ತು ಮುತ್ತು ಅಂತಾನೆ ಹೇಳ್ತೀರಲ್ಲ ರೀ.
ಯಾಕೆ ನಾಚಿಕೆನಾ? ಕೊಡು ಮತ್ತು ಒಂದೇ ಕೊಡು, ಒಂದು ಕೊಡಲ್ವಾ? ರೀ ಈಗಲಾದ್ರೂ ಸಮಾಧಾನ ಆಯ್ತಾ? ಆನಂದ ಆಯ್ತಾ? ಊಟ ಮಾಡಿ ಬನ್ನಿ. ಸರಿ. ಅಬ್ಬಬ್ಬಾ, ಎಷ್ಟು ಅದ್ಭುತವಾಗಿದೆ ಈ ಮನೆ. ಇದು ಮನೆಯೋ ಅರಮನೆಯೋ? ಅಲ್ಲ ವಿಜಯ್, ನನ್ನನ್ನೇನಾದ್ರೂ ನೀವು ಅರಮನೆಗೆ ಕರೆದುಕೊಂಡು ಬಂದಿದ್ದೀರಾ? ಇಲ್ಲ, ಮದುವೆ ಆಗಿದೆ ಅಂತ ಹನಿಮೂನ್ಗಂತ ಮೈಸೂರು ಅರಮನೆಗೆ ಕರ್ಕೊಂಡ್ ಬಂದಿದ್ದೀರಾ? ಹುಚ್ಚಿ, ಇದು ಮೈಸೂರು ಅರಮನೆನೂ ಅಲ್ಲ, ಇದು ನನ್ನ ಸ್ವಂತ ಮನೆ. ಅಣ್ಣ, ಅತ್ತಿಗೆ, ಮೇನಕ, ಇವರು ನನ್ನ ಅಣ್ಣ ಧರ್ಮರಾಜ್ ಅಂತ, ಇವರು ನನ್ನ ಅತ್ತಿಗೆ ಪಾರ್ವತಿ ಅಂತ. ಹೇಗಿದೆ ನನ್ನ ಅಣ್ಣ ಅತ್ತಿಗೆ ಜೋಡಿ? ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು. ಏನಾಗ್ತ ನಮಸ್ಕರಿಸು. ಹಲೋ ವಿಜಯ್, ಏನಿದು ನಿನ್ನ ನಾಟಕ? ನಾಟಕ ಅಲ್ಲ ಅಣ್ಣ, ನಿಜ ಜೀವನ. ಅಂದರೆ ನಾನು ಇವರನ್ನು ಮದುವೆ ಮಾಡಿಕೊಂಡು ಬಂದಿದ್ದೇನೆ. ಹಲೋ ಉತ್ಸಾಹ, ನನಗೆ ಹೇಳದೆ ಕೇಳದೆ ಮದುವೆಯಾಗ ಪ್ರಸಂಗವಾದರೆ ಏನಿತ್ತಪ್ಪ? ಅಣ್ಣ, ಯಾಕೋ ಯಾಕೋ ನಿನ್ನ ಪಾಲಿಗೆ ಈ ನಿನ್ನ ಅಣ್ಣ ಅತ್ತಿಗೆ ಜೀವಂತವಾಗಿದ್ದಾರೆ ಅನ್ನೋದನ್ನ ನೀನ್ ಇಷ್ಟು ಬೇಗ ಮರ್ತು ಬಿಟ್ಟೆಯಾ? ಅಲ್ಲೋ ಉತ್ಸಾಹ, ನಾನೊಂದು ಹುಡುಗಿನ ಪ್ರೀತಿ ಮಾಡಿದ್ದೇನಂತ ಒಂದೇ ಒಂದು ಮಾತು ಹೇಳಿದರೆ ವಿಜೃಂಭಣೆಯಿಂದ ಮದುವೆ ಮಾಡಿ ಕೊಡುತ್ತಿದ್ದೆ. ಆದರೆ ಯಾರು ಇಲ್ಲದ ತರ ಅನಾಥರ ತರ ಹೀಗೇಕೆ ಮಾಡಿದೆಯೋ? ಅಣ್ಣ, ನಾನು ಕಾಲೇಜು ಕಟ್ಟಿ ಹತ್ತಿದಾಗಲಿಂದ ಇವೆಲ್ಲ ನನ್ನನ್ನು ಪ್ರೀತಿಸ್ತಾ ಇದ್ದಳು. ಮೇಲಾಗಿ ಬಡತನ ಕುಟುಂಬದಲ್ಲಿ ಹುಟ್ಟಿದವಳು. ಇವಳ ತಂದೆ ತಾಯಿ ಅಕಾಲಿಕ ಮರಣದಿಂದ ಅನಾಥೆಯಾಗಿ ದಾರಿ ಕಾಣದೆ ನನ್ನನ್ನು ಮದುವೆ ಆಗಲು ಬೇಡಿಕೊಂಡಳು. ಆದರೆ ಇದಕ್ಕೆ ನೀವು ಒಪ್ಪಿಗೆ ಕೊಡ್ತಿರೋ ಇಲ್ಲ ಒಂದು ನಾನು ಇವರನ್ನು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಬಂದಿದ್ದೇನೆ. ನನ್ನನ್ನು ದಯವಿಟ್ಟು ಕ್ಷಮಿಸಿ. ಹಾಗೆ ಇವಳನ್ನು ಈ ಮನೆಯ ಸೊಸೆಯನ್ನಾಗಿ ಸ್ವೀಕರಿಸು. ಅಲ್ಲೋ ಉತ್ಸಾಹ, ನಿನ್ನಿಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಳುವ ನಿನ್ನ ಅಣ್ಣ ಅತ್ತಿಗೆ ನೀನು ಒಳ್ಳೆ ಕೆಲಸವನ್ನೇ ಮಾಡಿದೆ. ಈ ಬಡ ಅನಾಥ ಹೆಣ್ಣು ಮಗಳಿಗೆ ಬಾಳು ಕಟ್ಟಿ ಅಂದ ಮೇಲೆ ನನಗೆ ಸಂತೋಷ. ಎಂದಿಲ್ಲದ ಎಂದು ನನ್ನ ಒಬ್ಬ ತಮ್ಮ ಒಂದು ಒಳ್ಳೆ ಕೆಲಸ ಮಾಡಿದನಂತ ಸಂತೋಷ ಪಡುತ್ತಿದ್ದೆ ಪಾರು. ಯಾಕ್ರಿ ಕಣ್ಣೀರಾಗ್ತಾ ಇದ್ದೀರಾ? ಏನಾಯ್ತು? ಕಣ್ಣೀರಲ್ಲ ಪಾರು, ಇದು ಆನಂದದ ಕಣ್ಣೀರು. ಇಂಥ ಸಂತೋಷದ ಸಮಯದಲ್ಲಿ ನನ್ನ ತಮ್ಮ ಭರತನಿದ್ದರೆ ಎಷ್ಟೋ ಚೆನ್ನಾಗಿತ್ತಂತ ನೆನಪಿಗೆ ಬಂತು ಕಣೆ. ನೋಡಿ, ದುಃಖ ಪಟ್ಕೋಬೇಡಿ, ಸಮಾಧಾನವಾಗಿರಿ. ನೀವೀಗಿಷ್ಟು ನೆನಪಿಸ್ಕೊಂಡು ನೀವು ಎಷ್ಟೇ ದುಃಖ ಪಟ್ರು ಆ ಭರತ ನಿಮಗೆ ವಾಪಸ್ ಬರ್ತಾನೆ ಇಲ್ಲ. ನೋಡಿ, ಈ ವಿಜಯನಿದ್ದಾನಲ್ಲ, ಅದೇ ನಮ್ಮ ಪುಣ್ಯ. ವಿಜಯ್ ಅಂದ್ರೆ ಇವನೇ
ಭರತ್ ಅಂದ್ರೆ ಇವನೇ ಅಂತ ತಿಳ್ಕೊಂಡು ಸಂತೋಷದಿಂದ ಕಾಲ ಕಳೆಯೋಣ. ಅದು ಅಲ್ಲದೆ ಜೊತೆಗೆ ಬೇರೆ ಒಂದು ಮುತ್ತನ್ನ ಕರ್ಕೊಂಡು ಬಂದಿದ್ದಾನಲ್ಲಿ ಅದು ನೋಡಿ ನಾವು ಸಂತೋಷದಿಂದ ಇರ್ಬೇಕು ಅಷ್ಟೇ. ನಿಜ ಪಾರು, ನೀನು 1ನೇ ಮುತ್ತು, ಇವಳು 2ನೇ ಮುತ್ತು, ಈ ನನ್ನ ತಮ್ಮ 3ನೇ ಮುತ್ತು. ನಿಜ ಇದು. ಆದರೆ ನಮ್ಮೆಲ್ಲರನ್ನು ಸ್ವಚ್ಛ ಮನಸ್ಸಿನಿಂದ ಬಿಚ್ಚವಾಗಿ ಮಾತಾಡಿ ಮುತ್ತಿನಂಗೆ ನೋಡ್ಕೊಳ್ಳೋದಂದ್ರೆ ನೀವೇರಿ 4ನೇ ಮುತ್ತು. ಮೇನಕಾ ಬಾರಮ್ಮ ಇಲ್ಲಿ ನೋಡಿ. ಈ ಮನೆ ನಿನ್ನದು, ಈ ಮನೆಯಲ್ಲಿರುವ ಎಲ್ಲರೂ ನಿನ್ನವರೇ. ನೀವು ಯಾವುದಕ್ಕೂ ಭಯ ಪಡಬೇಡ, ಧೈರ್ಯದಿಂದ ಈ ಮನೆಯಲ್ಲಿ ಜೀವನ ಮಾಡು. ಆದ್ರೆ ಇದು ದಾನ ಧರ್ಮವಂತರ ಮನೆ. ಈ ಮನೆಯಲ್ಲಿ ಧರ್ಮದಿಂದ ನಡೆಯಬೇಕು ಅಷ್ಟೇ. ಯಾವಾಗ್ಲೂ ಈ ಮನೆ ನಗುತ್ತಾ ಸದಾ ಕಾಲವಾಗಿ ಹೀಗೆ ಹೊಸ ಚಿಗುರುತ್ತಾ ಸಂತೋಷವಾಗಿರ್ಬೇಕನ್ನೋದೇ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅಂದರೇನು ಅತ್ತಿಗೆ ಈ ನಿನ್ನ ಒಗಟಿನ ಅರ್ಥ? ಅಪ್ಪ, ನಿಮಗಾಗಿ ಸಿಹಿ ಅಡಿಗೆ ಮಾಡಿದ್ದೀನಿ, ಅದು ಆರಿ ತಣ್ಣಗಾಗಿ ಶಾಂತವಾಗಕ್ಕಿಂತ ಮುಂಚೆ ಊಟ ಮಾಡಿ ಬನ್ರಿ ಅಂತ ಹೇಳಿದೆ. ಬಲು ಜಾಣೆ ನನ್ನ ಅತ್ತಿಗೆ. ಈ ಮಾತು ಏನ್ ಕಮ್ಮಿ ಇಲ್ಲ. ನಡ್ರಿ ಊಟ ಮಾಡಿಬಿರಿ. ಏನಿದು ವಿಚಿತ್ರ? ನಾನು ಅಂದುಕೊಂಡಿದ್ದೆ ಬೇರೆ, ಇಲ್ಲಿ ನಡೆಯುತ್ತಿರುವುದೇ ಬೇರೆ. ಅಲ್ಲ, ದೇವರಂತ ದೇವಾಲಯದಂತ ಮನೆತನ, ದೇವರಂತ ಭಾವ ಅಕ್ಕ, ಇದನ್ನೆಲ್ಲ ನೋಡುತ್ತಿದ್ದರೆ ಹಾಲಿನಂತಿರುವ ನನ್ನ ಪತಿ
ಇವರೆಲ್ಲರಿರುವಾಗ ನನ್ನ ಮನಸ್ಸಿನಲ್ಲಿದ್ದ ಮೋಸದ ವಂಚದ ಆ ಮನೆ ಹೊಡೆದು ಹೋಯಿತು. ಇರ್ಲಿ, ಇನ್ನು ಮುಂದೆ ಆದರೂ ನನ್ನ ಗಂಡನಿಗೆ ತಕ್ಕ ಸತಿಯಾಗಿ ಈ ಮನೆಗೆ ಒಳ್ಳೆ ಗೃಹಿಣಿಯಾಗಿ ಹೆಣ್ಣು ಮಕ್ಕಳಿಗೆ ಒಳ್ಳೆ ದಾರಿದೀಪವಾಗಿ ನಡೆದುಕೊಳ್ಳುತ್ತೇನೆ. ಧರ್ಮರಾಜನಿಗೆ ಜೂಜು ಆಡಲು ಅಂತ ರಾಜನಿಗೆ ಕಾಡುವಂತ ಧರ್ಮರಾಜ ಕಾಡುವಲ್ಲ ಅಂತೂ ಹಿರಿಯಟ ಕೈಯಿಂದ ಪಾರಾಗಿ ಪ್ರತಿಯೊಬ್ಬರಿಗೆ ಗುಂಡಿಟ್ಟು ಕೊಲ್ಲ ಗುಂಡಗಿರಿ ಬರೋದ್ರು ಈ ಬರೋದ್ರೆ ಹಾಕಿಕೊಂಡಾರಿ ಪಾಪ ಯಾರು ಗೊತ್ತಿಲ್ಲ.